ಗೀತೆಯಲ್ಲಿ ಹೊಸ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡಿರುವ ರಾಜ್ಯ ಮಟ್ಟದ ಕಲಾವಿದೆ ಕುಮಾರಿ ನಾಗಶ್ರೀ. ಶಾಸ್ತ್ರೀಯ ಸಂಗೀತವನ್ನೇ ತನ್ನ ಉಸಿರಾಗಿಸಿಕೊಂಡಿರುವ ವರ್ಷಿಣಿ. ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಭಾವಗೀತೆಗಳ ಮೂಲಕ ಭಾವನೆಗೆ ಲಗ್ಗೆಯಿಟ್ಟ ಸೌರವ್. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ. ಶ್ರಾವಣ ಬಂತು ಶ್ರಾವಣ ಎಂದು ಎಲ್ಲರ ಮನಗೆದ್ದ ಪೂಜಾ. ಮಹಾಕಾಯಂ ಲಂಬೋದರ ಗಜಾನನಂ ವಿಘ್ನನಾಶಕರ್ಮಂ ದೇವಂ ಹೇರಂಬಂ ಪ್ರಣಾಮಾಮ್ಯಹಂ. ಎಲ್ಲರಿಗೂ ಗೌರಿ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಅಭಿಲಾಷ ಶೆಟ್ಟಿ ಹಾಗೂ ನನ್ನ ಜೊತೆ ಇದ್ದಾರೆ ಅಭಿಷೇಕ್ ಶೃಂಗೇರಿ. ಕಲಾ ಸರಸ್ವತಿಯ ಅದ್ಭುತ ಪ್ರತಿಭೆಗಳು ತಮ್ಮ ವಿಶೇಷ ಧ್ವನಿಯ ಮೂಲಕ ವಿಶೇಷ ಅನುಭೂತಿಯ ಅನುಭವ ನೀಡುತ್ತಿರುವ ಮಲೆನಾಡಿನ ವಿಶೇಷ ಹಾಗೂ ವಿನೂತನವಾದ ಗಾಯಕ ಗಾಯಕಿಯರು ಈ ಒಂದು ಗೌರಿ ಗಣೇಶ ಹಬ್ಬದ ಸುಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ಜಾನಪದ ಗೀತೆಯಲ್ಲಿ ಹೊಸ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡಿರುವ ರಾಜ್ಯ ಮಟ್ಟದ ಕಲಾವಿದೆ ಕುಮಾರಿ ನಾಗಶ್ರೀ. ಶಾಸ್ತ್ರೀಯ ಸಂಗೀತವನ್ನೇ ತನ್ನ ಉಸಿರಾಗಿಸಿಕೊಂಡಿರುವ ವರ್ಷಿಣಿ. ಭಾವಗೀತೆಗಳ ಮೂಲಕ ಭಾವನೆಗೆ ಲಗ್ಗೆಯಿಟ್ಟ ಕುಮಾರ ಸೌರವ್. ಶ್ರಾವಣ ಬಂತು ಶ್ರಾವಣ ಎಂದು ಎಲ್ಲರ ಮನಗೆದ್ದ ಪೂಜಾ. ಈ ನಾಲ್ವರಿಗೂ ಕೂಡ ಈ ಒಂದು ಮಲೆನಾಡಿನ ಗಾನ ಕೋಗಿಲೆಗಳು ಗೌರಿ ಗಣೇಶ ಹಬ್ಬದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ನಾಗೇಶ್ ಏನು ಇತ್ತೀಚೆಗೆ ಜಾನಪದ ಗೀತೆಗಳ ಮೂಲಕ ಕೊಪ್ಪ ಆಗಿರ್ಬೋದು ಮಲೆನಾಡಿನ ಭಾಗದಲ್ಲಿ ನಿಮ್ಮದೇ ಆದ ಒಂದು ಧ್ವನಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸಿ ರಾಜ್ಯ ಮಟ್ಟಕ್ಕೆ ಕೂಡ ಹೋಗಿ ಬಂದಿರುವಂತದ್ದು. ಈ ಜಾನಪದ ಗೀತೆಯನ್ನು ವಿಶೇಷವಾಗಿ ತಗೊಳ್ಳಕ್ಕೆ ಕಾರಣ ಏನು? ವಿಶೇಷ ಅಂತ ಏನಿಲ್ಲ, ಬಟ್ ಜನಪದ ಗೀತೆಯಲ್ಲಿ ಇಂಟ್ರೆಸ್ಟ್ ಇತ್ತು, ವಾಯ್ಸ್ ಅದಕ್ಕೆ ಮ್ಯಾಚ್ ಆಗ್ತಾ ಇತ್ತು. ಸೊ ಅದು ಸ್ಕೂಲಲ್ಲಿ ಹೇಳ್ತಾ ಹೇಳ್ತಾ ಕಂಟಿನ್ಯೂ ಆಗ್ತಾ ಹೋಯ್ತು. ನಾಗೇಶ್, ಈಗ ಜಾನಪದ ಗೀತೆಯಲ್ಲಿ ನೀವು ರಾಜ್ಯ ಮಟ್ಟಕ್ಕೆ ಹೋಗಿರುವಂತದ್ದು ಓಕೆ, ಈಗ ಗಣೇಶ ಹಬ್ಬದ ಸಂದರ್ಭದಲ್ಲಿ ಇರುವಂತದ್ದು, ಈ ಸಂದರ್ಭದಲ್ಲಿ ಏನು ನಾಡಿನ ಸಮಸ್ಯೆ ಅಂತ ಯಾವ ಹಾಡನ್ನ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀರಾ? ಆತ್ಮಾರಾಮಾನಂದ ರಮಣ, ಆತ್ಮಾರಾಮಾನಂದ ರಮಣ, ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ, ಆತ್ಮಾರಾಮ ಆನಂದ ರಮಣ, ಆತ್ಮಾರಾಮ ಆನಂದ ರಮಣ, ಭವ ಭಯ ಹರಣ ವಂದಿತ ಚರಣ, ಭವ ಭಯ ಹರಣ ವಂದಿತ ಚರಣ, ರಘುಕುಲ ಭೂಷಣ ರಾಜೀವಲೋಚನ, ರಘುಕುಲ ಭೂಷಣ ರಾಜೀವಲೋಚನ, ಆತ್ಮಾರಾಮ ಆನಂದ ರಮಣ, ಆತ್ಮಾರಾಮ ಆನಂದ ರಮಣ, ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ, ಆತ್ಮಾರಾಮ ಆನಂದ ರಮಣ, ಆತ್ಮಾರಾಮ ಆನಂದ ರಮಣ. ಮನಸ್ಸಿನ ಸಂಕಟವನ್ನ ನಿವಾರಿಸಲು ಯಾವತ್ತೂ ಕೂಡ ಹಾಡಬೇಕು ಅಥವಾ ಹಾಡನ್ನ ಕೇಳಬೇಕು ಅಂತ ಹೇಳ್ತಾರೆ. ಈ ಹಾಡು ಎಲ್ರಿಗೂ ಕೂಡ ಒಂದು ಬರೋದಿಲ್ಲ, ಬಿಕಾಸ್ ಎಲ್ಲರೂ ಕೂಡ ಹುಟ್ಟುವಾಗ್ಲೇ ಸಂಗೀತಗಾರರು ಆಗೋದಿಲ್ಲ. ಆದ್ರೆ ನಮ್ಮ ವರ್ಷಿಣಿ ಇವತ್ತು ಈ ಒಂದು ಸಣ್ಣ ಪ್ರಾಯದಲ್ಲಿ ಇಷ್ಟು ಯಶಸ್ಸನ್ನ ಕಂಡಿದ್ದಾರೆ ಅಂದ್ರೆ ಅದು ಅವರ ಒಂದು ಪ್ರಯತ್ನದು, ಹಾಗೆ ಅವರ ಒಂದು ದೇವರ ಆಶೀರ್ವಾದ ಅಂತಾನೆ ಹೇಳ್ಬೋದು. ವರ್ಷಿಣಿ ಅವರೇ, ನಿಮ್ಮ ಈ ಒಂದು ಸಂಗೀತ ಪಯಣ ಹೇಗೆ ಶುರುವಾಯಿತು ಅಂತ ಹೇಳ್ಬೋದಾ?
ಫಸ್ಟ್ UKG ನಾನು ಹೋಗಕ್ಕೆ ಶುರು ಮಾಡಿದ್ದು. ನಾನು ಫಸ್ಟಿಗೆ ಹೋಗ್ತಾ ಇರಲಿಲ್ಲ. ಫಸ್ಟ್ ಅಣ್ಣ 4th ಅಲ್ಲಿ ಇರ್ಬೇಕಾದ್ರೆ ಅವನು ಹೋಗ್ತಾ ಇದ್ದ. ಅವನು ಮತ್ತೆ ಅಮ್ಮ ಕೂಡ ಕಲಿತಾ ಇದ್ದೆ ಸಂಗೀತನ. ಅವರು ನೋಡಿ ಮನೆ ಫುಲ್ ಅಪ್ಪ ಕೂಡ ತಬಲಾ ನುಡಿಸ್ತಾರೆ, ಅಣ್ಣ ವಿದ್ವತ್ ಮಾಡ್ತಾ ಇದ್ದಾನೆ ತಬಲಾದಲ್ಲಿ. ಸೊ ಮನೇಲಿ ಆ ಥರ ವಾತಾವರಣ ಇರೋದ್ರಿಂದ ನನಗೂ ಸಂಗೀತದಲ್ಲಿ ಹೋಗ್ಬೇಕು ಅಂತ ಆಸಕ್ತಿ ಶುರು ಆಯ್ತು. ಹಾಗೆ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ ನನಗೆ. ಕೇಳ್ತಾ ಇರುವಾಗಲೇ ನಿಮ್ಮ ವಾಯ್ಸ್ ಅಲ್ಲೇ ಒಂದು ಸಂಗೀತದ ಒಂದು ಸ್ವರ ಮಾಧುರ್ಯ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಮ್ಮ ವೀಕ್ಷಕರಿಗಾಗಿ ನೀವೊಂದು ಹಾಡು ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ. ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ನಿಜವಾಗ್ಲೂ ನಿಮ್ಮ ಒಂದು ಹಾಡನ್ನ ಕೇಳ್ತಾ ಇದ್ರೆ ಗಣಪತಿ ಖಂಡಿತವಾಗ್ಲೂ ಧರೆಗಿಳಿದು ಬಂದೇ ಬರ್ತಾನೆ. ಸೊ ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ ವರ್ಷಿಣಿ ಅವರೇ. ಎಷ್ಟು ಸುಮಧುರವಾಗಿತ್ತು ಅಂದ್ರೆ ನಿಜವಾಗ್ಲೂ ನಾನು ಕಳೆದೇ ಹೋಗ್ಬಿಟ್ಟಿದ್ದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನಾನು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಡ್ತಾನೆ ಹೇಳಿದೆ, ಭಾವಗೀತೆಗಳ ಮೂಲಕ ಭಾವನೆಗಳಿಗೆ ಇಟ್ಟ ಸೌರವ್ ಅಂತ. ಯಾಕೆ ಮಾತಾಡಿದ್ರೆ, ಸೌರವ್ ಅವರ ಹಲವಾರು ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ. ಕೊಪ್ಪದಲ್ಲಾಗಿರ್ಬೋದು, ಶೃಂಗೇರಿ, ಬೇರೆ ಬೇರೆ ಭಾಗದ ಕಾರ್ಯಕ್ರಮಗಳು ನೋಡಿದ್ದೇವೆ. ಅತ್ಯಂತ ಹತ್ತಿರವಾಗಿ ಜನರನ್ನ ರೀಚ್ ಆಗ್ತಾರೆ ಸೌರವ್. ಹಾಗಾಗಿ ಭಾವನೆಗಳ ಮೂಲಕ, ಭಾವಗೀತೆಯ ಮೂಲಕ ಭಾವನೆಗಳಿಗೆ ಇಟ್ಟ ಸೌರವ್ ಪ್ರಮುಖವಾಗಿ ಈ ಒಂದು ಸಂಗೀತ ಆಗಿರ್ಬೋದು ಅಥವಾ ಈ ಒಂದು ಸಂಗೀತ ಬಗ್ಗೆ ಆಸಕ್ತಿ, ಅದರಲ್ಲೂ ಪ್ರಮುಖವಾಗಿ ಭಾವಗೀತೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಬರಲು ಕಾರಣ ಏನು? ಅಂದ್ರೆ ನಮ್ಮ ಅಮ್ಮನೂ ಸಹ ಭಾವಗೀತೆ ತುಂಬಾ ಚೆನ್ನಾಗಿ ಹೇಳ್ತಿದ್ರು. ನಾನು ಅವರು ನೋಡಿ ನೋಡಿ ನನಗೂ ಆಸೆ ಆಯ್ತು ಈ ಭಾವಗೀತೆ ಹೇಳ್ಬೇಕು ಅಂತ. ಅದಕ್ಕೆ ನಾನು ಪ್ರತಿಭಾ ಕಾರಂಜಿಲೆಲ್ಲ ಭಾವಗೀತೆ ಕಾಂಪಿಟೇಷನ್ಗೆ ಭಾಗವಹಿಸ್ತಿದ್ದೆ. ಅದ್ರಲ್ಲಿ ನನಗೆ ಪ್ರೈಸ್ ಫಸ್ಟ್ ಫೇಸ್ ಬರಕ್ಕೆ ಸ್ಟಾರ್ಟ್ ಆಯ್ತಿಲ್ಲ. ಆಮೇಲಿಂದ ನನಗೂ ಇನ್ನೂ ಚೆನ್ನಾಗಿ ಹೇಳ್ಬೋದು ನಾನು ಭಾವಗೀತೆಯಲ್ಲಿ ಏನು ಮಾಡೋಣ ಅಂತ ಹೇಳಿ ಅನಿಸ್ತು. ಹಂಗಾಗಿ ನಾನು ಭಾವಗೀತೆನ ಕಂಟಿನ್ಯೂ ಮಾಡಿದೆ. ನಾನು ಸೌರವ್ ಮ್ಯಾನೇಜರ್ ಕಂಡಿದ್ದೆ. ಸರ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ, ಏನೋ ಅಮ್ಮ ಕೂಡ ಹಾಡನ್ನ ಹೇಳ್ತಾ ಇದ್ರು, ಅದ್ರ ಮೂಲಕ ನಾನು ಕೂಡ ಅವರಿಂದ ಇನ್ಸ್ಪೈರ್ ಆಗಿ ಹಾಡನ್ನ ಕಲ್ತು ಮಾತಾಡಿದ್ರಿ. ಜೊತೆಗೇನು ಪ್ರತಿಭಾ ಕಾರಂಜಿಯ ಮೂಲಕ ಹೊರ ಬಂದ ಪ್ರತಿಭೆ ಸೌರವ್. ನೀವು ಕೂಡ ರಾಜ್ಯ ಮಟ್ಟಕ್ಕೆ ಹೋಗಿರುವಂತದ್ದು, ಹಿಂದಿನ ಅವಧಿಯಲ್ಲಿ ಕೂಡ ರಾಜ್ಯ ಮಟ್ಟವನ್ನು ಪ್ರವೇಶ ಮಾಡಿದ್ರಿ. ಈ ಒಂದು ಸಂದರ್ಭದಲ್ಲಿ ಏನು ಗಣೇಶ ಚತುರ್ಥಿ, ಏನು ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಯಾವ ಹಾಡನ್ನ ಹೇಳಿಕ್ಕೆ ಇಷ್ಟಪಡ್ತೀರಾ ಮಲೆನಾಡಿಗರಿಗಾಗಿ? ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ. ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ. ಶರಣು 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 ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ. ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ. ಶರಣು 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 ಕುಕ್ಷಿ ಮಹಾಲಂಬೋಧರನೆ, ಇಕ್ಷು ಚಾಪನ ಗೆಲಿದನೆ. ಕುಕ್ಷಿ ಮಹಾಲಂಬೋಧರನೆ, ಇಕ್ಷು ಚಾಪನ ಗೆಲಿದನೆ. ಪಠ
ಪಕ್ಷಿವಾಹನನಾದ ಪುರಂದರ ವಿಠಲನ ನಿಜ ದಾಸನೇ ಪಕ್ಷಿವಾಹನನಾದ ಪುರಂದರ ವಿಠಲನ ನಿಜ ದಾಸನೇ ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು 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 ಶರಣು. ಸರ್, ಅತ್ಯಂತ ಸುಶ್ರಾವ್ಯವಾಗಿ ಈ ಒಂದು ಹಾಡನ್ನು ಹೇಳಿದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮೊನ್ನೆ ಶ್ರಾವಣ ಬಂತು, ಶ್ರಾವಣ ಮಾಸ ಮುಗ್ದು ಹೋಯ್ತು. ಎಲ್ಲರೂ ಕೂಡ ಗಣಪತಿ ಬಗ್ಗೆ ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು. ಆದ್ರೆ ನಮ್ಮ ಪೂಜಾ ಮೇಡಮ್ ಅವರು ತುಂಬಾ ಸೈಲೆಂಟ್ ಆಗಿ ಆಗ್ಲಿಂದ ಕೂತಿದ್ದಾರೆ ಅಲ್ವಾ. ಸೊ ಅವರು ಯಾವ್ದೇ ಒಂದು ವಿಡಿಯೋ ನೋಡಿದ್ರಿ ತುಂಬಾ ಸೈಲೆಂಟ್ ಆಗಿ ಕೂತಿದ್ದಾರೆ ಅಂತ ಹೇಳಿದ್ರಿ. ಅವ್ರು ಸೈಲೆಂಟ್ ಆಗಿ ಕೂತಿದ್ದಾರೆ, ಆದ್ರೆ ಹಾಡಂತ ಬಂದಾಗ ಪೂಜನಷ್ಟು ವೈಲೆಂಟ್ ಯಾರು ಇಲ್ಲ. ಯಾಕಂದ್ರೆ ಅವರು ಶ್ರಾವಣ ಬಂತು ಶ್ರಾವಣ ಹಾಡೇನಿದೆ, ಬಹುಶಃ ಆ ಒಂದು ಹಾಡಿನಿಂದಲೇ ಅವ್ರು ಇಡೀ ನಮ್ಮ ಮಲೆನಾಡು ಭಾಗದಲ್ಲಿ ಹೆಚ್ಚಿನಾಗಿ ಗುರುತಿಸ್ಕೊಂಡಿದ್ದಾರೆ. ಆ ಪ್ರಮುಖವಾಗಿ ಪೂಜಾರಿ ಈ ಒಂದು ಶ್ರಾವಣ ಬಂತು ಶ್ರಾವಣ ಹಾಡಾಗಿರ್ಬೋದು, ಈ ಒಂದು ಏನು ಸಂಗೀತದ ಬಗ್ಗೆ ಆಸಕ್ತಿ ಉಂಟಾಗಲು ಕಾರಣ ಮನೆಯಲ್ಲಿ ಸಂಗೀತದ ವಾತಾವರಣ. ಅಮ್ಮಯಿಂದ ಹಿಡಿದು ಮಾವ ಎಲ್ಲರೂ ಹಾಡೇ ಹೇಳ್ಕೊಂಡು ಬಂದಿರೋದು. ಸೊ ಅಕ್ಕಂಗೂ ಅದೇ ವಾಯ್ಸ್ ಇದೆ. ಅಪ್ಪನಿಗೆ ಹಾಡಂದ್ರೆ ತುಂಬಾ ಇಷ್ಟ. ಸ್ಕೂಲಲ್ಲಿ ಚಿಕ್ಕಕ್ಕಿರ್ತಾನಿಂದನೂ ಎಲ್ಲ ತರನ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಅದರಿಂದಾನೇ ಮೋಸ್ಟ್ಲಿ ನಂಗೆ ಸಂಗೀತ ಸ್ವಲ್ಪ ಬರುತ್ತೆ ಅನ್ಸುತ್ತೆ. ನಾನು ಯಾವುದೇ ರೀತಿ ಸಂಗೀತಕ್ಕೆಲ್ಲ ಹೋಗಿರ್ಲಿಲ್ಲ. ಸೊ ಅವ್ರದ್ದೇ ಇನ್ಹೆರಿಟೆನ್ಸ್ ಅನ್ಸುತ್ತೆ ನನಗೆ ಈಗ ಸಂಗೀತ ಹೇಳ್ತಾ ಇರೋದು. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೇಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ, ಬಂತು ಶ್ರಾವಣ, ಬಂತು ಶ್ರಾವಣ, ಶ್ರಾವಣ ಬಂತು ಗಟ್ಟಕ್ಕ ರಾಜ ಮಟ್ಟಕ್ಕ ಬಾಲ ಮಟ್ಟಕ್ಕ, ಏನಾವ ಮುಗಿಲು ರವಿ ಹಾಡ ಹಾಡ ಹಗಲು, ಏನಾವ ಮುಗಿಲು ರವಿ ಹಾಡ ಹಾಡ ಹಗಲು, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ, ಬಂತು ಶ್ರಾವಣ, ಬಂತು ಶ್ರಾವಣ, ಬೆಟ್ಟ ತೊಟ್ಟಾವ ಹುಡುಗಿಯ ಅಂಗಿ ಹಸಿರು ನೋಡ ತಂಗಿ, ಹೊರಟಾಳಲ್ಲೋ ತಂಗಿ, ಬೆಟ್ಟ ತೊಟ್ಟಾವ ಹುಡುಗಿಯ ಅಂಗಿ ಹಸಿರು ನೋಡ ತಂಗಿ, ಹೊರಟಾಳಲ್ಲೋ ತಂಗಿ, ಜಾತ್ರೆಗೇನೋ ನೆನೆದಾವ ಇಲ್ಲ ಕಾನೋ, ಜಾತ್ರೆಗೇನೋ ನೆನೆದಾವ ಇಲ್ಲ ಕಾನೋ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ, ಬಂತು ಶ್ರಾವಣ, ಬಂತು ಶ್ರಾವಣ. ನೋಡಿ, ಅವರು ಹೇಳುವಾಗ ನಾನು ನಿಜವಾಗ್ಲೂ ಒಂದು ಡ್ಯಾನ್ಸರ್ ಆಗಿ ಅವ್ರು ಕಂಜ್ರ ಬಾರಿಸಿ ಆ ಸಾಂಗ್ ಹೇಳುವಾಗ ನನ್ಗೂ ಕೂಡ ಒಂದು ಕಾಲು ಕುಣಿತಾ ಇತ್ತು. ಆ ಶ್ರಾವಣದ ಒಂದು ಮೊನ್ನೆ ಅಷ್ಟೇ ಶ್ರಾವಣ ಹೋಯ್ತು, ಬಟ್ ಇವರ ಒಂದು ಹಾಡಿಂದ ಮತ್ತೊಮ್ಮೆ ಶ್ರಾವಣ ಬಂದಿದೆ. ಹಾಗೆ ಈಗ ಪೂಜಾ ಅವರ ಶ್ರಾವಣ ಮತ್ತು ಶ್ರಾವಣ ಹಾಡನ್ನು ನೋಡಿ ಹಾಗೆ ಒಂದು ಸ್ವಲ್ಪ ಮಾತುಕತೆ ನಡೆಸೋಣ. ಇನ್ನು ಗಣೇಶ ಹಬ್ಬದ ಕುರಿತಾಗಿ ಪ್ರಮುಖವಾಗಿ ಈಗ ನಾಗಶ್ರೀ ಇದ್ದಾರೆ. ನಾಗಶ್ರೀ, ಈ ಗಣೇಶ ಹಬ್ಬ ಅಂತ ಬಂದಾಗ ಪ್ರಮುಖವಾಗಿ ನಿಮ್ಗೆ ಏನ್ ನೆನಪು ಬರುತ್ತೆ ತಕ್ಷಣವಾಗಿ? ಸ್ವೀಟ್ ಮನೆ ಮಾಡೋದು. ಏನೇನ್ ತಿಂತೀಯಾ? ಎಲ್ಲ ತಿಂತೀನಿ. ಏನೇನ್ ಸ್ವೀಟ್ ಕರ್ಜಿಕಾಯಿ, ಹೋಳಿಗೆ, ಮೋದಕ, ಅತ್ರಸ. ಬೇರೆ ಯಾರಿಗಾರು ಕೊಡ್ತೀಯ, ನೀವು ಒಬ್ಳೆ ತಿಂತೀಯ? ಅಲ್ಲ, ಕೇಳಿದ್ರೆ ಕೇಳೋ ಮನ್ಸ್ ಬಂದ್ರೆ ಕೇಳಿ ಕೊಡ್ತೀನಿ, ಇಲ್ಲ ಅಲ್ಲ ಕೊಡು ಮನ್ಸಿರತ್ತ ನಿಮ್ಗೆ? ಕೇಳಿದಾಗ ಏನ್ ಮಾಡಕ್ಕಾಗತ್ತೆ, ಕೊಡ್ಬೇಕಲ್ಲ. ಕೇಳಿದ್ರೆ ಮಾತ್ರ ಕೊಡೋದಿಲ್ಲ ಅಂದ್ರೆ ಕೊಡೋಲ್ಲ. ಈ ಸಂದರ್ಭದಲ್ಲಿ ಏನು ಗಣೇಶ ಹಬ್ಬದ ಒಂದು ಸುಂದರ ಬರುವಂತದ್ದು ಎಲ್ಲರೂ ಕೂಡ ಅತ್ಯಂತ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಇನ್ನೊಂದು ಹಾಡನ್ನ ಡೆಡಿಕೇಟ್ ಮಾಡಿದ್ದಾರೆ. ಏನು ನಮ್ಮ ಪ್ರೇಕ್ಷಕರಿಗೆ ಏನು ಯಾವ ಹಾಡನ್ನ ಡೆಡಿಕೇಟ್ ಮಾಡ್ತಾರೆ? ಐಗಿರಿ ನಂದಿನಿ.
ಬರೀ ನೋಡಿ ಗಣೇಶನ ಮಾತ್ರ ಅಲ್ಲ, ಅವರು ಗೌರಿನೂ ಕರೀತಾ ಇದ್ದಾರೆ. ಯಾಕೋಸ್ಕರ ಗಣೇಶನ್ ಮಾತ್ರ ಕರೆದ್ರೆ ಗಣೇಶನ್ಗೂ ಬೇಜಾರಾಗುತ್ತಲ್ವಾ, ಯಾವಾಗ್ಲೂ ನಮ್ಮ ಜೊತೆ ಇರಲ್ಲ ಅಂತ. ಸೊ ಅದಕ್ಕೋಸ್ಕರ ನಮ್ಮ ವೀಕ್ಷಕರಿಗೆ ಒಂದು ಡೆಡಿಕೇಟ್ ಮಾಡ್ತಾ ಇದ್ದಾರೆ ಗೌರಿಯನ್ನ ಅವ್ರ ಮನೆಗೂ ಕರೆಸ್ಬೇಕಲ್ಲ, ಅದಕ್ಕೋಸ್ಕರ ಗೌರಿಯನ್ನ ಕರೆಸೋ ಜೊತೆಗೆ ಏನು ಹಬ್ಬ ನಡೀತೆ ಈ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಮಳೆ ಕೂಡ ಬಿಡ್ಲಿ ಅನ್ನೋ ಪ್ರಾರ್ಥನೆ ಕೂಡ ಮಾಡ್ತಾರ ಅನ್ಸತ್ ಬಹುಶಃ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಗೋರಿ ಕುಟುಂಬಿನಿ ಗೋರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಸುರವರ ದರ್ಶಿನಿ ಗುರುಮುಖ ಘರ್ಷಿಣಿ ದುರ್ವರ ದರ್ಶಿನಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ದೋಷಿಣಿ ಕ್ಷುಬ್ಬಕ ಭಾಷಿಣಿ ದುರ್ವಿನತೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಸಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಭಗವತಿ ಹೇಸಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ರಮ್ಯ ಕಪರ್ದಿನಿ ಶೈಲಸುತೆ ರಮ್ಯ ಕಪರ್ದಿನಿ ಶೈಲಸುತೆ. ಗೌರಿಯನ್ನ ಕೂಡ ಕರೆದ್ರು. ಸೊ ಆಗ ನಾಗಶ್ರೀ ಹೇಳಿದ್ರು ನಾನು ಬರೀ ಎಲ್ಲ ತಿಂತೀನಿ ಅಂತ. ಅದೇ ನಮ್ಮ ವರ್ಷಿಣಿ ಅವರು ಬರೀ ತಿಂತಾರ ಅಥವಾ ವರ್ಷಿಣಿ ಅವರು ಜಾಸ್ತಿ ತಿನ್ನೋದು ಹೌದು, ಅದು ಹೌದು, ತೆಳ್ಳಗಿರೋರೇ ಜಾಸ್ತಿ ತಿಂತಾರೋ ದಪ್ಪ ಇರೋರು. ಸೊ ವರ್ಷಿಣಿ ಅವರೇ ಹೇಳಿ, ನಿಮ್ಮ ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನೀವಾಗ್ಲೇ ಹೇಳಿದ್ರಿ ನನ್ನ ಒಂದು ಮನೆಯಲ್ಲಿ ಕೂಡ ಸಂಗೀತದ ವಾತಾವರಣ ಇದೆ, ನನ್ನ ಅಪ್ಪ ತಬಲಾ ನುಡಿಸ್ತಾರೆ, ಅಮ್ಮ ಕೂಡ ಹಾಡು ಹೇಳ್ತಾರೆ ಅಂತ. ಹೌದು, ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ. ಅಪ್ಪ LIC ಏಜೆಂಟ್ ಆಗಿ ವರ್ಕ್ ಮಾಡ್ತಾರೆ, ಅಮ್ಮ ಕೂಡ ಗವರ್ಮೆಂಟ್ ಸ್ಕೂಲ್ ಟೀಚರ್ ಹೆಡ್ ಮೇಡಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಏನೇ ಅಪ್ಪ ಕೆಲಸ ಇದ್ರು ಫಸ್ಟ್ ಪ್ರಯಾರಿಟಿ ಬಂದ್ಬಿಟ್ಟು ಕೂರ್ಸ್ಕೊಂಡು ಏನೇ ಕೆಲಸ ಇರ್ಲಿ ಬಂದು ಸಂಗೀತ ಕ್ಲಾಸಿಗೆ ಬಿಟ್ಟು ಎಷ್ಟು ಒಂದು ನನ್ ಸಂಗೀತ ಕ್ಲಾಸ್ ಅಂದ್ರೆ ಎಷ್ಟು ಗಂಟೆ ಅಂತ ಹೇಳಕ್ ಆಗಲ್ಲ, ಎಷ್ಟ್ ಬೇಕಾದ್ರು ಅರ್ಧ ಗಂಟೆನೂ ಕೆಲವು ಸತಿ ಆಗ್ಬೋದು, ಇಲ್ಲಾಂದ್ರೆ 2 hours 3 hours ಆತರ ಆಗುತ್ತೆ. ಅಪ್ಪ ಅಷ್ಟು ಕೆಲವು ಸತಿ ಮೇಲ್ ಬಂದ್ ಕೂರಲ್ಲ ಅಪ್ಪ, ಸ್ವಲ್ಪ ಹಂಗೆ. ಅದಕ್ಕೆ ಅಲ್ಲಿ ಕೆಳಗಡೆನೆ ಕಾರಲ್ಲೇ 3 hour ಕುತ್ಕೊಂಡಿರ್ತಾರೆ ಅಪ್ಪ. ಸೊ ಫುಲ್ ಡೆಡಿಕೇಟ್ ಮಾಡ್ತಾರೆ. ನಾನು ಏನ್ ಈಗಿದ್ದೀನೋ ಮಕ್ಕಳ ಒಂದು ಬೆಳವಣಿಗೆ ಅಪ್ಪ ಅಮ್ಮ ಯಾವ ರೀತಿ ಸಹಕಾರ ಮಾಡ್ತಾರೆ ಅಂದಿದ್ದು ಇದು ನಮ್ಗೊಂದು ಬೆಸ್ಟ್ ಖಂಡಿತ. ಯಾವಾಗ್ಲೂ ಕೂಡ ಪೋಷಕರು ಕೂಡ ಬೆನ್ನೆಲುಬಾಗಿ ನಿಂತ್ರೆ ಮಾತ್ರ ಮಕ್ಕಳು ಒಂದು ಒಳ್ಳೆ ಒಂದು ಮನೆಯಲ್ಲಿ ಕೂಡ ಒಂದು ಉತ್ತಮ ವಾತಾವರಣ ಇರ್ಲೇಬೇಕು. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಕೂಡ ಈಗಿನ ಮಕ್ಕಳಿಗೆ ಬರೀ ಫೋನ್ ಕೊಡೋದು, ಅದು ಅವ್ರನ್ನ ಹಾಳು ಮಾಡೋದು ಅದ್ರಲ್ಲೇ ಮಾಡ್ತಾರೆ. ಆದ್ರೆ ಎಷ್ಟೇ ಪೇರೆಂಟ್ಸ್ ಬ್ಯುಸಿ ಆಗಿದ್ರು ಕೂಡ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಟ್ರೆ ಈ ತರದ ಒಂದು ರತ್ನಗಳು ಖಂಡಿತವಾಗ್ಲೂ ಒಂದು ಸಮಾಜಕ್ಕೆ ಸಿಗುತ್ತೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಹಬ್ಬ ಇರುವಂತದ್ದು, ಹಬ್ಬ ಈಗ ಎಲ್ಲರೂ ಕೂಡ ಒಂದೊಂದು ಭಾಗದಲ್ಲಿ ಒಂದು ರೀತಿಯ ಹಬ್ಬವನ್ನ ಮಾಡ್ತೇವೆ. ಈ ಸಂದರ್ಭದಲ್ಲಿ ಹೇಗೆ ಅನಿಸ್ತಾ ಇದೆ, ಪ್ರಮುಖವಾಗಿ ಯಾವ ಹಾಡನ್ನ ಈ ಒಂದು ಸಂದರ್ಭದಲ್ಲಿ ನಮ್ಮ ಪ್ರೇಕ್ಷಕರಿಗೆ ಡೆಡಿಕೇಟ್ ಮಾಡ್ತೀರಾ? ಈ ಸಿಚುವೇಶನ್ ಅಂತ ಈಗ ಹೇಳಿದೆ ಕೋಟಿ ಕೋಟಿ ನಮನ ನಮಗೆ. ಇವಾಗ ಹರಿನ ನೆನ್ಸ್ಕೊಳ್ಳೋಣ ಅಂತ ವಿಷ್ಣುವಿನ ತೊರೆದು ಜೀವಿಸಬಹುದು. ತೊರೆದು ತೊರೆದು ಜೀವಿಸಬಹುದೇ ಹರಿ
ಬರಿದೆ ಮಾತೆ ಕಿನ್ನು ಅರಿತು ಬೇಡುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಪ್ರಾಣನಾಯಕ ನಮ್ಮ ಆದಿಕೇಶವರಾಯ ಪ್ರಾಣನಾಯಕ ನಮ್ಮ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಬೇಡುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಈಗ ವರ್ಷಿಣಿ ಹೇಳಿದ್ರು ಮಾತಾಡ್ತಾ ಇವರು ತುಂಬಾ ಸೈಲೆಂಟ್ ಆಗಿರ್ತಾರೆ ಅಂತ, ಆದ್ರೆ ಅವರ ಹಾಡು ಹೇಗಿದೆ ಅಂದ್ರೆ ಅಷ್ಟೇ ಸೈಲೆಂಟ್ ಆಗಿ ಎಲ್ಲರ ಮನಸ್ಸನ್ನು ಮುಟ್ಟುವಾಗಿದೆ. ಖಂಡಿತವಾಗ್ಲು ಕೃಷ್ಣ ಉಡುಪಿ ಇಲ್ಲಿ ಕನಕದಾಸರಿಗೋಸ್ಕರ ಆಚೆ ತಿರುಗ್ತಾನಂತೆ, ಅದೇ ರೀತಿ ಇವತ್ತು ಎಲ್ಲಾದ್ರೂ ಆ ಕೃಷ್ಣ ಕೇಳಿದ್ರೆ ಖಂಡಿತವಾಗ್ಲೂ ಈ ಭೂಮಿಗೆ ಬರ್ತಾನೇನೋ ಅನ್ನೋ ಒಂದು ಅಷ್ಟು ಸುಶ್ರಾವ್ಯವಾಗಿ ಅಷ್ಟೇ ನಿಧಾನವಾಗಿ ಎಲ್ಲರ ಮನಸ್ಸನ್ನು ಮುಟ್ಟುವಂತ ಹಾಡು ಹೇಳಿದ್ರು. ಧನ್ಯವಾದಗಳು. ಸೊ ಈಗ ನಮ್ಮ ಪೂಜಾ ಮೇಡಮ್ ಬರೀ ಶ್ರಾವಣ ಬಂತು, ಶ್ರಾವಣ ಆಯ್ತು ಆಗ್ಲೇ ಹೇಳಿದ್ರಿ ನೀವು ಒಂದು ಹಾಡಿನ ಜೊತೆಗೆ ಬೇರೆ ಏನೋ ಹವ್ಯಾಸವನ್ನ ಇಟ್ಕೊಂಡಿದ್ರಿ. ಯಾಕಂದ್ರೆ ಸಿಂಗರ್ಸ್ ಅಂದ್ರೆ ಎಲ್ಲಾ ಕೂಡ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಕಲಾವಿದರಿಗೆ ಒಂದೇ ಒಂದು ಕಲೆ ಮಾತ್ರ ಅಲ್ಲ, ಪ್ರತಿಯೊಂದು ಕಲೆಯಲ್ಲೂ ಕೂಡ ಅವರು ಒಂದು ಪ್ರಬುದ್ಧರಾಗಿರ್ತಾರೆ. ಆ ಪ್ರಬುದ್ಧತೆ ನಿಮ್ಮ ಮುಖದಲ್ಲಿ ಇವತ್ತು ನಮ್ಗೆ ಕಾಣಿಸ್ತಾ ಇದೆ. ಪ್ರಬುದ್ಧತೆ ಜೊತೆಗೆ ನಮಗೆಲ್ಲಿಂದ ಒಂದು ಮಾಹಿತಿ ಬಂತು, ಅವರು ಕೇವಲ ಏನು ಹಾಡಿನಲ್ಲಿ ಮಾತ್ರ, ಶೈಕ್ಷಣಿಕ ಇದರಲ್ಲಿ ಮಾತ್ರ ಬಂದಿಲ್ಲ, ಬೇರೆ ಬೇರೆ ಏನು NCC ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳು ಕೂಡ ತಮ್ಮನ್ನು ತೋರಿಸ್ಕೊಂಡಿದ್ದಾರೆ. ಅಂದ್ರೆ ಹಾಡಿನ ಜೊತೆಗೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತೋರಿಸ್ಕೊಳ್ಳೋ ಅದ್ರ ಬಗ್ಗೆ ಆಸಕ್ತಿ. ಈಗ ಯಾಕಂದ್ರೆ ಎಲ್ರು ಹೇಳ್ತಾರೆ ಬರೀ ಒಂದು ಓದೋದನ್ನೇ ತುಂಬಾ ಕಷ್ಟ, ನನ್ ಮಕ್ಳು ಓದ್ತಾ ಇಲ್ಲ, ನನ್ ಮಕ್ಳಿಗೆ ರ್ಯಾಂಕ್ ಬರ್ಬೇಕು, ನನ್ ಮಕ್ಳು ಪರ್ಸೆಂಟೇಜ್ ಬರ್ಬೇಕು. ಎಷ್ಟು ಪೇರೆಂಟ್ಸ್ ಒಂದು ಸ್ಟಡಿ ಓರಿಯೆಂಟೆಡ್ ಆಗಿದ್ದಾರೆ ಅಂದ್ರೆ 24% ಇದರದ್ದು ಕೇವಲ ಒಂದು ಉದ್ಯೋಗಕ್ಕೆ ಮಾತ್ರ ಸೀಮಿತ. ಸಾಧನೆ ಮಾಡುವಂತವ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೋರಿಸಿಕೊಂಡಾಗ ಮಾತ್ರ ಅವರು ತಮ್ಮನ್ನ ತಾವು ಗುರುತಿಸ್ಕೊಳಕ್ಕೆ ಒಂದು ಉತ್ತಮವಾದ ವೇದಿಕೆ ಆಗುತ್ತೆ. ಹಾಗೆ ಪೂಜೆ ಅವರು ಕೂಡ ಹಾಡು ಮಾತ್ರ ಅಲ್ಲ, ಓದು ಮಾತ್ರ ಅಲ್ಲ, ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವಂತದ್ದು. ಈ ಒಂದು ಬೇರೆ ಬೇರೆ ಕ್ಷೇತ್ರಗಳ ತೊಡಗಿಸಿಕೊಂಡ ಕುರಿತಾಗಿ ಏನ್ ಹೇಳ್ತೀರಾ? ಸಣ್ಣ ಕೆತ್ತನಿಂದನೂ ಪಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಅಪ್ಪ ಅಮ್ಮನ ಸಪೋರ್ಟ್ ಇರುತ್ತೆ. ಅಥವಾ ಮನೇಲಿ ನಮ್ಗೆ ಆತರ ವಾತಾವರಣ ಇದ್ರೆ ಏನು ಸಾಧಿಸಕ್ ಆಗೋದಿಲ್ಲ. ಸ್ಕೂಲಿಂದನೂ ಟೀಚರ್ಸ್ ಅಷ್ಟೇ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಏನೇ ಮಾಡಕ್ಕಿದ್ರು ಸ್ಕೂಲಲ್ಲಿ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಯಾವತ್ತು ನೀನ್ ಅದಕ್ಕೆ ಹೋಗ್ಬೇಡ, ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡು. ಅಥವಾ ಪಪ್ಪ ಅಮ್ಮನೂ ಅಷ್ಟೇ ಎಜುಕೇಶನ್ ಮಾತ್ರ ಅಂತ ಯಾವತ್ತೂ ಇದ್ ಮಾಡಿಲ್ಲ. ನಾ ಸ್ಪೋರ್ಟ್ಸ್ ಗೆ ಹೋಗ್ತೀನಿ, NCC ಹೋಗ್ತೀನಿ, ಕಲ್ಚರಲ್ಸ್ ಹೋಗ್ತೀನಿ, ಏನಕ್ಕೆ ಹೋದ್ರು ಅವ್ರು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ತಕ್ಕಂಗೆ ನಾನು ಒಂದ್ ಸ್ವಲ್ಪ ಮಾರ್ಕ್ಸ್ ಫಿಕ್ಸ್ ಎಲ್ಲ ತಕೊಂಡ್ ಬಂದಿದ್ದೀನಿ. ಸೊ ಅಷ್ಟೊಂದು ಡಿಸ್ಟ್ರಿಕ್ಷನ್ ಇಷ್ಟೇ ಬರ್ಬೇಕು ಅಷ್ಟೇ. ಕಾಲೇಜಿಗೆ ಡೈಲಿ ಹೋಗ್ತೀನಿ, ಕ್ಲಾಸಿಗೆ ಡೈಲಿ. ಅಲ್ಲ ಪೂಜಾ, ಈಗ ಎಲ್ಲರೂ ಹೇಳ್ತಾರೆ ಈಗ ನಾವು ಸ್ಕೂಲಿಗೆ ಹೋದ್ರೆ ಮಾತ್ರ ಮಾರ್ಕ್ಸ್ ತೆಗಿಲಿಕ್ಕೆ ಆಗೋದು, ಬರೀ 24 ಗಂಟೆ ನಾವು ಓದ್ತಾನೆ ಇರ್ಬೇಕು, ಓದ್ತಾ ಇದ್ರೆ ಮಾತ್ರ ನಾವು ಮಾರ್ಕ್ಸ್ ತೆಗಿಲಿಕ್ಕೆ ಆಗೋದು, ಇದ್ರೆ ನಾವು ನಿಜವಾಗ್ಲೂ ಓದ್ಲಿಕ್ಕೆ ಆಗೋದೇ ಇಲ್ಲ ಅಂತ ಎಷ್ಟೋ ಜನ ಸೂಸೈಡ್ ಕೂಡ ಮಾಡ್ಕೊಳ್ತಾರೆ. ಒಂದು ಈ ಎಜುಕೇಶನ್ ಎಷ್ಟು ಒಂದು ಓರಿಯೆಂಟೆಡ್ ಆಗಿದ್ದಾರೆ ಅಂದ್ರೆ ಒಂದು ಮಾರ್ಕ್ಸ್ ಕೂಡ ಬರ್ಲಿಲ್ಲ ಆದ್ರೆ ಅಯ್ಯೋ ನಂಗೇನೋ ತಲೆ ಮೇಲೆ ಆಕಾಶನೇ ಬಿದ್ದವ್ರ ತರ ಆಡ್ತಾರೆ. ಅಂತವರಿಗೆ ನೀವೇನ್ ಹೇಳ್ತೀರಾ?
ಯಾವತ್ತು ಎಜುಕೇಶನ್ ಅನ್ನೋದು ಮಾತ್ರ ಲೈಫ್ ಅಂತ ಆಗಲ್ಲ. ಯಾರೋ ಎಷ್ಟೋ ಜನ ಈ ಸ್ಪೋರ್ಟ್ಸ್ ಅಲ್ಲಿ ಆಗ್ಲಿ ಸಾಧಿಸಿದ್ದಾರೆ, ಖಂಡಿತ ನೃತ್ಯದಲ್ಲಿ ಸಾಧಿಸಿದ್ದಾರೆ, ಹಾಡಲ್ಲಿ ಸಾಧಿಸಿದ್ದಾರೆ. ಎಜುಕೇಶನ್ ಅನ್ನೋದು ಒಂದೇ ವೇ ಅಲ್ಲ ಲೈಫ್ ನ ಲೀಡ್ ಮಾಡಕ್ಕೆ. ಸೊ ಮಾರ್ಕ್ಸ್ ಎಲ್ಲ ಕಮ್ಮಿ ಆದ ತಕ್ಷಣ ಅವ್ರಿಗೆ ಬೇರೆ ಏನೋ ಟ್ಯಾಲೆಂಟ್ ಇರೋದು, ಅದನ್ನ ಅವರು ತೋರಿಸ್ಕೋಬೇಕು. ಟ್ಯಾಲೆಂಟ್ ಗೆ ಒಂದು ಕರೆಕ್ಟ್ ಆದ ವೇದಿಕೆ ಸಿಕ್ಕಿದಾಗ ಅದು ಎಕ್ಸಿಕ್ಯೂಟ್ ಆಗುವಂತದ್ದು. ಈಗ ಪೂಜಾ ಅವರಿಗೆ ಕೂಡ ಒಂದು ವೇದಿಕೆ ಸಿಕ್ಕಿದೆ NCC. ಈ NCC ಒಂದು ಜೀವನ, ಅಲ್ಲಿನ ಒಂದು ಲೈಫ್ ಸ್ಟೈಲ್ ಬಗ್ಗೆ ಹೇಳೋದಾದ್ರೆ NCC ನಂಗೆ ಪರ್ಸನಲಿ ತುಂಬಾ 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 ಹೇಳ್ಕೊಟ್ಟಿದೆ. ಡಿಸಿಪ್ಲಿನ್ಡ್ ಆಗಿರಕ್ಕೆ, ಅದು ಆರ್ಮಿ ಲೆವೆಲ್ಗೆ ಇರುತ್ತೆ. ನಂಗೆ ಕಾಲೇಜ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಮ್ ಸರ್ ಉಡುಪ ಸರ್ ಅಂತ, ಅವರು ತುಂಬಾ ಅವ್ರ ನೋಡಿದ್ರೆ ಒಂಥರ ಫುಲ್ ಶಕ್ತಿ ಬರುತ್ತೆ, ಡಿಸಿಪ್ಲಿನ್ ಬರುತ್ತೆ. ಅದ್ರಲ್ಲಿರೋ ಕಮೆಂಟ್ಸ್ ಆಗ್ಲಿ ಪ್ರತಿಯೊಂದು ನಮ್ ಲೈಫಿಗೆ ತುಂಬಾ ಹತ್ರ ತಗೊಂಡ್ ಹೋಗುತ್ತೆ. ಅದರದ್ದು ಡಿಸಿಪ್ಲಿನ್ ಹತ್ರ ಆ ಕಮಾಂಡಿಂಗ್ ವಾಯ್ಸ್ ಆಗ್ಲಿ ಅದಕ್ಕೆಲ್ಲ ತುಂಬಾ ಮಹತ್ವ ಇರುತ್ತೆ ಅದಕ್ಕೆ. ಆಮೇಲೆ ಸ್ಕೂಲಲ್ಲಿ ಟೀಚರ್ಸ್ ಅಷ್ಟೇ, ಇವಾಗ ಶುಕ್ರವಾರ ಅದಕ್ಕೋಸ್ಕರನೇ ಹೋಗಿರ್ತಿತ್ತು. ನನ್ಗೆ ಯಾವತ್ತೂ ಅವ್ರು ರಿಸ್ಟ್ರಿಕ್ಟ್ ಮಾಡೇ ಇಲ್ಲ. ಲ್ಯಾಬಿಗೆ ಕುತ್ಕೋ, ಅದಕ್ಕೆ ಹೋಗು, ಇದಕ್ಕೆ ಹೋಗು ಅಂತ ಯಾವತ್ತೂ ಹೇಳಿಲ್ಲ. ನಾನು ಮ್ಯಾಮ್ ಹಿಂಗಿದೆ ಅಂತ ತಕ್ಷಣ ಪಟ್ ಅಂತ ಕಳ್ಸಿದ್ದಾರೆ. ಬರೋದು 6 ಗಂಟೆ ಆಗ್ತಿತ್ತು, 4-5 ಗಂಟೆ. NCC ಲೈಫ್ ಒಂಥರ ಸಖತ್ ಚೆನ್ನಾಗಿತ್ತು, ಖುಷಿ ಆಗಿದೆ ನನಗೆ. ಅಂದ್ರೆ ಅದು ತುಂಬಾ ಟಫ್ ಅನ್ಸ್ಲಿಲ್ವಾ? ಯಾಕಂದ್ರೆ ಹೆಣ್ಮಕ್ಳಿಗೆ ಕೆಲವೊಂದು ಪ್ಯಾಂಪರ್ಡ್ ಆಗಿರ್ತಾರೆ ತುಂಬಾ ಮನೆಯಲ್ಲಿ. ಒಂದು ಎಷ್ಟು ಅಂದ್ರೆ ಮಕ್ಕಳು ತುಂಬಾ ಮುದ್ದಿಂದ ಸಾಕಿರ್ತಾರೆ ಅಂತವ್ರಿಗೆ. ಈಗ ನೀವು ಎಲ್ಲೋ ಒಂದ್ ಕೇಳ್ಪಟ್ಟೆ, ಈಗ NCC ಅಂದ್ರೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋದಾಗ ಅವರು ಈ ತರ ಟ್ರೆಕಿಂಗ್ ಇರುತ್ತೆ, ಕ್ಲೈಂಬಿಂಗ್ ಮಾಡ್ಬೇಕು, ಅವ್ರಿಗೆ ಇಷ್ಟೇ ಟಾರ್ಗೆಟ್ಸ್ ಇರುತ್ತೆ. ಅದೆಲ್ಲ ನಿಮ್ಗೆ ಏನು ಅನ್ಸ್ಲಿಲ್ವಾ? ಕಷ್ಟ ಆಗ್ಲಿಲ್ಲ? ನಾನು ಒಂದೇ ಸೆಮ್ಮಲ್ಲಿ ಮೋಸ್ಟ್ಲಿ ಒಂದು 5-6 ಕ್ಯಾಂಪ್ ನ ಅಟೆಂಡ್ ಮಾಡಿದ್ದೀನಿ. TSC 4-5 ಕ್ಯಾಂಪ್ ಅಟೆಂಡ್ ಮಾಡಿದ್ದೆ. ಶಿವಮೊಗ್ಗದಲ್ಲಿ ಇತ್ತು, ಮಡಂತ್ಯರಲ್ಲಿ 20 ದಿವಸ ಇತ್ತು, ಆಮೇಲೆ ಮೈಸೂರಲ್ಲಿ ಅದು ಹೋಯ್ತು. ಬಟ್ ಅದ್ರಲ್ಲೇ ಸುಮಾರು ನಾನು MP ಹೋಗಿ ಬಂದಿದ್ದೀನಿ, ರಾಕ್ ಕ್ಲೈಂಬಿಂಗ್ ಕ್ಯಾಂಪ್. ಒಂದು ಬೆಸ್ಟ್ ಅಡ್ವೆಂಚರ್ ಲೈಫ್ ಅದೊಂಥರ NCC. ಸೊ ಅದಕ್ಕೆ ತುಂಬಾ ರೆಸ್ಪೆಕ್ಟ್. NCC ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ಶಿಕ್ಷಕರಿಗಾಗಿರ್ಬೋದು, ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಕುಟುಂಬಕ್ಕೆ ಯಾವ ಹಾಡನ್ನ ಡೆಡಿಕೇಟ್ ಮಾಡ್ತೀರಾ? ನಾನು ಫಿಲ್ಮ್ ಸಾಂಗ್ ಒಂದು ಹೇಳೋಣ ಅಂತ ಅನ್ಕೊಂಡಿದ್ದೆ. ಯಾರ ಕಣ್ಣು ಊರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಳೆ ಕಣ್ಣು ಬೇತಮ್ಮ ಬೇತಮ್ಮ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ. ಬದುಕು ಒಂದು ರೈಲಣ್ಣ, ವಿಧಿಯದರ ಯಜಮಾನ, ಅವನು ಹೋಗುವ ಒಂದು ಕಡೆಗೆ ಹೋಗಬೇಕಣ್ಣ. ವಿರಹನ್ನ ವಿಷವನ್ನ ಕುಡಿಸುತ್ತಾರೆ ಬ್ರಹ್ಮಣ್ಣ, ಸತ್ಯವಾದ ಪ್ರೇಮಿಗಳಿಗೆ ಇಂಥ ಬಹುಮಾನ. ನಮ್ಮ ಕಡನಾಯಕ, ಜ್ಞಾನ ಇರೋ ಮಾಲೀಕ, ಕಾಲ ಕಡು ಕೀಚಕ, ಪ್ರೀತಿ ಕೊಲೆ ಪಾತಕ. ಯಾರ ಕಣ್ಣು ಊರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಳೆ ಕಣ್ಣು ಬೇತಮ್ಮ ಬೇತಮ್ಮ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ. Wow, that's so very melodious to hear. ಒಂದು ಕಡೆ ನೋಡಿದ್ರು ಶ್ರಾವಣ ಬಂತು ಶ್ರಾವಣ ಅಂತ ಒಂದು ಅರ್ಪಟದ ಸಾಂಗ್ ಅನ್ನ ನೋಡಿದ್ರು, ಜೊತೆಗೆ ಒಂದು ಮೆಲೋಡಿ ಸಾಂಗ್. ಮಲ್ಟಿ ಟ್ಯಾಲೆಂಟ್ ಪೂಜಾ ಓವರ್ ಆಗಿ. ಹೌದು. ಸೊ ಈಗ ನಮ್ಮ ಸೈಲೆಂಟ್ ಕಿಲ್ಲರ್ಸ್ ಅವರು ಆಗ್ಲಿಂದ, ಅವನು ಸೈಲೆಂಟ್ ಕಿಲ್ಲರ್ ಆಗಿರ್ಬೋದು, ಆದ್ರೆ ಸ್ಮೈಲ್ ಅಲ್ಲೇ ಎಲ್ಲರೂ ಕೊಡ್ತಾನೆ. ಅಷ್ಟು ಚೆನ್ನಾಗಿ ಒಂದು ಅದ್ಭುತವಾದ ಸ್ಮೈಲ್ ಕೊಡ್ತಾನೆ. ಪ್ರಮುಖವಾಗಿ ಸೌರವ್, ಈ ಒಂದು ಸ್ಮೈಲ್ ಏನ್ ಕಾರಣ? ನಾನು ಯಾವಾಗ್ಲೂ ನಾನೆಲ್ಲರೂ ಹಸನ್ಮುಖಿ ಹಸನ್ಮುಖಿ ಅಂತ ಕರೀತಾರೆ ಹಂಗೆ. ಬಟ್ ನಾನು ಯಾವಾಗ್ಲೂ ನಗಾಡ್ತಾನೆ ಇರ್ತೀನಿ, ನನಗೂ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಕೆಲಸ. ಬಟ್ ಆ ಫೇಸಿಗೆ ತುಂಬಾ ಅದ್ಭುತವಾಗಿ ಕಾಣುತ್ತಲ್ಲ. ಅಂದ್ರೆ ಕಲಾವಿದರಿಗೆ ಯಾವತ್ತೂ ಕೂಡ ಒಂದು ಸ್ಮೈಲಿಂಗ್ ಫೇಸ್ ಇರ್ಲೇಬೇಕು, ಇಲ್ದಿದ್ರೆ ನೋಡೋರಿಗೂ ಕೂಡ ಸೀರಿಯಸ್ನೆಸ್ ಬಂದ್ಬಿಡುತ್ತೆ. ಏನಪ್ಪಾ ಇವ್ರು ಇಷ್ಟು ಸೀರಿಯಸ್ ಆಗಿದ್ದಾರೆ ಅಂತ. ಯಾರೋ ಸೌರವ್ನ ಎದುರುಗಡೆ ನೋಡಿದ ತಕ್ಷಣ ಅವರಿಗೂ ನಗು ಬಂದ್ಬಿಡುತ್ತೆ. ಅಷ್ಟು ಅದ್ಭುತವಾದ ಸ್ಮೈಲ್ ಕೊಟ್ರೆ, ನಾಗಷ್ಟೇ ಹೇಳೋದಲ್ಲ, ಕೋಲ್ಗೇಟ್ ಸ್ಮೈಲ್. ಸೊ ಈ ಭಾವಗೀತೆಗಳ ಜೊತೆಗೆ ನೀವ್ ಯಾವ ಸಾಂಗ್ ಅನ್ನ ಕೂಡ ಹಾಡು ಹೇಳ್ತೀರಾ? ಯಾವಾಗ್ಲೂ ಕೂಡ ಭಾವಗೀತೆಗೆ ಸ್ಟಿಕ್ ಆನ್ ಆಗಿರ್ತೀರಾ? ನಾನು ಆಕ್ಚುಲಿ ಶಾಸ್ತ್ರೀಯ ಸಂಗೀತ ಮೇನ್ ನಂದು, ಇನ್ನು ಭಾವಗೀತೆನೂ ತಗೊಂತಿದ್ದೀನಿ. ಈಗ ಹಾಗಾದ್ರೆ ಭಾವಗೀತೆಯನ್ನು ಹೊರತುಪಡಿಸಿ ಈಗ ನಮ್ಮ ಪ್ರೇಕ್ಷಕರಿಗಾಗಿರ್ಬೋದು, ನಿಮ್ಮ ಒಂದು ಸ್ನೇಹಿತರಿಗೆ, ಎಲ್ಲರಿಗೂ ಕುರಿತಾಗಿ ಯಾವ ಹಾಡನ್ನ ಡೆಡಿಕೇಟ್ ಮಾಡ್ತೀರಾ? ನಾನು ಚಂದ್ರಚೂಡ ಶಿವಶಂಕರ ಅಂತ.
ಇವತ್ತು ಶಿವ ಪಾರ್ವತಿ ಗಣಪತಿ ಎಲ್ಲರೂ ಬರ್ತಾ ಇದ್ದಾರೆ. ಸುಮ್ಮನೆ ಯಾಕೆ ಒಬ್ಬೊಬ್ಬರಿಗೆ ಬೇಜಾರು. ಒಬ್ರಿಗೆ ಬೇಜಾರು ಮಾಡಿ ಮಳೆ ಬಂದ್ರೆ ಕಷ್ಟ. ಶಿವ ಶಂಕರ ಪಾರ್ವತಿ ರಮಣ ನಿನಗೆ ಸುಂದರ ತರ ಪಿನಾಕದರ ಹರ ಸುಂದರ ತರ ಪಿನಾಕ ದರ ಹರ ಗಂಗಾಧರ ಗಜಾಚರ್ಮಾಂಬರ ದರ ಗಂಗಾಧರ ಗಜಾಚರ್ಮಾಂಬರ ದರ ಗಂಗಾಧರ ಗಜ ಚರ್ಮಾಂಬರ ದರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ಧರೆಗೆ ದಕ್ಷಿಣ ಕಾವೇರಿ ಕುಂಭಪುರವಾಸರು ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣನು ನೀನೆ ಕೊರಳೊಳು ಭಸಿಮ ರುದ್ರಾಕ್ಷಿಯ ಧರಿಸಿದ ಪರಮ ವೈಷ್ಣವನು ನೀನೆ ಗರುಡ ಗಮನ ಗರುಡ ಗಮನ ನಮ್ಮ ಪುರಂದರ ವಿಠಲನ ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ರಮಣ ನಿನಗೆ ನಮೋ ನಮೋ ರಮಣ ನಿನಗೆ ನಮೋ ನಮೋ ಅವರು ಒಂದ್ ಕಡೆ ತನ್ನ ಮುದ್ದಾದ ಸ್ಮೈಲ್ ನ ಮೂಲಕ ಮನೆಗೆದ್ರೆ ಇನ್ನೊಂದು ಕಡೆ ಅತ್ಯಂತ ಸುಮಧುರವಾದ ಕಂಠದ ಮೂಲಕ ಮನೆಗೆದ್ರೆ ಖಂಡಿತವಾಗ್ಲು ಈಗೊಂದು ಜಡ್ಜಸ್ ಎಲ್ಲಾದ್ರೂ ಬಂದಿದ್ರೆ ಈಗ ಸಾಂಗ್ ಕಾಂಪಿಟೇಷನ್ ಆಗ್ತಿದ್ರೆ ನನ್ನ ಲೆಕ್ಕದಲ್ಲಿ ಜಡ್ಜಸ್ ಅವರಿಗೆ ಒಂದು ಕನ್ಫ್ಯೂಷನ್ ಆಗ್ತಿತ್ತು ಯಾರಿಗೆ ಯಾವ ಪ್ರೈಸ್ ಕೊಡ್ಬೇಕು ಅಂತ. ಅಷ್ಟು ಅದ್ಭುತವಾಗಿ ನಾಲ್ಕು ಜನ, ಒಬ್ರು ಜಾನಪದ ಗೀತೆ, ಇನ್ನೊಬ್ರು ಭಾವಗೀತೆ, ಇನ್ನೊಬ್ರು ಶಾಸ್ತ್ರೀಯ ಸಂಗೀತ, ಏನು ಸಂಗೀತದ ಬೇರೆ ಬೇರೆ ಜೋನರ್ಗಳಿದಾವೆ, ಅವೆಲ್ಲವೂ ಕೂಡ ಈ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ನಮ್ಗೆ ಒಂದು ಗಣೇಶ ಹಬ್ಬದ ದಿನ ನಮ್ಮ ವೀಕ್ಷಕರಿಗೆ ಒಂದು ರಸದೌತಣ ಅಂತ ಖಂಡಿತ ಎಲ್ಲದನ್ನು ನಮ್ಮ ಈ ಪುಟಾಣಿ ಮಕ್ಕಳು ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ನಿಜವಾಗ್ಲೂ ಆ ದೇವರು ಒಂದು ಒಳ್ಳೆಯ ಆರೋಗ್ಯ, ಆಯಸ್ಸು, ನಿಮ್ಮ ಕಲೆಯನ್ನ ಇನ್ನೂ ಕೂಡ ಉತ್ತಮವಾಗಿ ಮಾಡುವಂತಹ ಆಶೀರ್ವಾದವನ್ನು ಮಾಡಲಿ. ಅದ್ರ ಜೊತೆಗೆ ಇನ್ನೂ ಕೂಡ ಕೆಲವೊಂದು ಹಾಡುಗಳನ್ನ ನೋಡೋಣ. ಇನ್ನೂ ಕೂಡ ಸುಂದರವಾದ ಕಂಠದಲ್ಲಿ ಯಾವ್ಯಾವ ಹಾಡುಗಳು ಬರುತ್ತೆ ನೋಡೋಣ. ಹಾಗೆ ನಾಗಶ್ರೀ ಕೂಡ ನಾವು ಮಾತಾಡ್ತಾ ಇದ್ವು, ಅವರು ರಾಜ್ಯ ಮಟ್ಟಕ್ಕೆ ಹೋಗಿದ್ದ ನಾವು ಗಮನಿಸಿದ್ವಿ ಜಾನಪದ ಗೀತೆಯಲ್ಲಿ. ಜೊತೆಗೆ ಆಕೆ ಒಬ್ರು ಉತ್ತಮವಾದ ಒಬ್ರು ಭಾಷಣಕಾರ್ತಿ, ಬೇರೆ ಬೇರೆ ಡಿಬೇಟ್ ಗಳನ್ನು ಕೂಡ ಭಾಗವಹಿಸಿರುವಂತದ್ದು. ಅಷ್ಟೇ ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಅಲ್ಲೂ ಕೂಡ ನಿಜವಾಗಿರೋ ಹೈಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಪೋರ್ಟ್ಸ್ ಅಲ್ಲೂ ಕೂಡ ಮುಂಚೂಣಿಯಲ್ಲಿರುವಂತದ್ದು ನಾಗಶ್ರೀ. ಪ್ರಮುಖವಾಗಿ ಒಂದು ಕಡೆ ಸಂಗೀತ, ಒಂದು ಕಡೆ ಶಿಕ್ಷಣ, ಇನ್ನೊಂದು ಕಡೆ ಏನು ಬೇರೆ ಡಿಬೇಟ್ ಗಳಾಗಿರ್ಬೋದು, ಇನ್ನೊಂದು ಕಡೆ ಸ್ಪೋರ್ಟ್ಸ್. ಇವೆಲ್ಲದಕ್ಕೂ ಕೂಡ ಹೇಗೆ ನೀವು ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತೀರಾ? ಟೈಮ್ ಅಂದ್ರೆ ನಮ್ಗೆಲ್ಲದು ಇಷ್ಟ ಇದ್ದಾಗ ನಮ್ಗೆ ಯಾವ್ದು ಕಷ್ಟ ಆಗಲ್ಲ ಟೈಮ್ ಕೊಡಕ್ಕಾಗ್ಲಿ ಇಂಥದ್ದು ಮಾಡ್ಬೇಕು. ಅವ್ರು ಇನ್ನು 10th, ಈಗ ಅವರ ಒಂದು ಮೆಚುರಿಟಿ ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಎಷ್ಟೋ ಜನ ಮಕ್ಕಳಿಗೆ ಈ ಪ್ರತಿಭೆಗಳು ಅಂತ ಇನ್ಸ್ಪಿರೇಷನ್. ಹೌದು, ಈ ತರ ಪ್ರತಿಭೆಗಳೇ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಹೇಗೆ ಅನ್ಸುತ್ತೆ ನಿಮಗೆ ಈಗ ಸ್ಪೋರ್ಟ್ಸ್ ಆಗಿರ್ಬೋದು, ಶಿಕ್ಷಣ ಒಂದ್ ಕಡೆ ಕಲ್ಚರ್ ಡಿಬೇಟ್ ಹೇಗೆ ಅನ್ಸ್ತಾ ಇದೆ ನಿಮಗೆ? ಸಖತ್ ಖುಷಿ ಆಗಿದೆ. ಯಾಕಂದ್ರೆ ನನ್ ತಲೆಯಲ್ಲಿ ಇರೋದಂದ್ರೆ ಇಂಥದ್ ಬರಲ್ಲ ಅಂತ ಇರ್ಬಾರ್ದು. ಎಲ್ಲಿ ಹೋದ್ರು ನಮ್ ಓಕೆ ಯಾರನ್ನ ಕರೆದ್ರು ಅಂದ್ರೆ ಓಕೆ ನನಗೆ ಬರುತ್ತೆ ಅನ್ನೋ ತರ ಇರ್ಬೇಕು ಅನ್ನೋದೊಂದು ಧೈರ್ಯ ಮುಖ್ಯ ಇರ್ಬೇಕು. ಅಂಡ್ ನಂಗೆ
ಚಿಕ್ಕದಿಂದ ನಮ್ಮ ಅಮ್ಮ ಸಖತ್ ಸ್ಪೀಚ್ ಎಲ್ಲ ಮಾಡ್ತಾರೆ, ಹಾಡೆಲ್ಲ ಹೇಳ್ತಾರೆ, ಅವ್ರಿಗೆ ಸ್ಟೇಜ್ ಫಿಯರ್ ಇಲ್ಲ. ಅಂಡ್ ಅದೇ ರೀತಿ ನನ್ಗೂ ಬಂತು ಅಂತಾನೆ ಹೇಳ್ಬೋದೇನೋ. ನಮ್ಮ ಅಮ್ಮ ಅಂತಾರೆ ನನ್ಗೂ ಸ್ಟೇಜ್ ಫಿಯರ್ ಅಂತ ಅಷ್ಟು ಅಂತ ಅನ್ಸಲ್ಲ. ಎಲ್ಲಿ ಹೋಗಿ ಏನಾದ್ರು ಮಾತಾಡೋದು ಅಂದ್ರೆ ಬಡ ಬಡ ಮಾತಾಡೋದೆಲ್ಲ ನೀವು ಬರೀ ಇಷ್ಟೇ ಹಾಡಿನ ಜೊತೆಗೆ ಎಷ್ಟು ಜನ ಡಿಬೇಟ್ ಮಾಡ್ತಾ ಇದ್ದಾರೆ ಅವಾಗಲೇ ಗೊತ್ತಾಗತ್ತೆ. ಬೇರೆ ಈಗ ಮಾತಾಡುವಂತದ್ದು ಹೇಗೆ ಅಂದ್ರೆ ಚಟಪಟ ಚಟಪಟ ಅಂತ ಒಂದು ಪಟಾಕಿ ತರ ಖಂಡಿತ. ಸೊ ಹೇಳಿ, ಈಗ ಪ್ರಮುಖವಾಗಿ ನಿಮ್ಗೆ ನಿಮ್ಮ ಒಂದು ಈ ಒಂದು ಎಲ್ಲಾ ಇದಕ್ಕೆ ಎಲ್ಲಾ ಕ್ಷೇತ್ರಗಳು ತೋರಿಸ್ಕೊಳ್ಳಕ್ಕೆ ಮೇನ್ ಆಗಿ ಯಾಕೆ ಕಾರಣ? ಫಸ್ಟ್ ನಮ್ ಫ್ಯಾಮಿಲಿ ಕಾರಣ. ಯಾಕಂದ್ರೆ ನಾನು ಏನಾದ್ರು ಇವಾಗ ಬರೀ ಓದೋದೇ ಅಂತಲ್ಲ, ಅಕ್ಕ ಹೇಳ್ದಂಗೆ ಇವಾಗ ಬರೀ ಓದು 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 ಅಂತ ಹೇಳ್ತಾ ಇದ್ರೆ ನನಗೆ ಕೂಡ ಮೋಸ್ಟ್ಲಿ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಬರ್ತಿಲ್ಲ, ಓದೋದ್ರಲ್ಲೂ ಗ್ಯಾರಂಟಿ ಕಮ್ಮಿ ಆಗ್ತಿತ್ತು. ಬರೀ ಬುಕ್ಕು ಗ್ಯಾರಂಟಿ ಆಗ್ತಾ ಇರ್ಲಿಲ್ಲ ನಂಗೆಲ್ಲಂತೂ. ಅಂಡ್ ನಮ್ ಟೀಚರ್ಸ್ ಸ್ಕೂಲ್ ಅಲ್ಲಿ ಆಗಿರ್ಬೋದು ಎಲ್ಲರಿಗೂ ಆಪರ್ಚುನಿಟಿ ಕೊಡ್ತಾರೆ. ಅಂಡ್ ನನಗ್ ಮಾತ್ರ ಅಂತ ಇರಲ್ಲ, ಅಲ್ಲಿ ಎಲ್ಲರಿಗೂ ಆಪರ್ಚುನಿಟೀಸ್ ಕೊಡ್ತಾ ಹೋಗ್ತಾರೆ. ಸೊ ಅದ್ರಲ್ಲಿ ನಾನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ, ನಮ್ ಮುಂದೋಗಿ ಭಯ ಭಯ ಭಯ. ನಮ್ಗೆ ಹಂಗೆಲ್ಲ ಇರೋದಿಲ್ಲ, ಏನೋ ಒಂದು ಚಾನ್ಸ್ ಸಿಗ್ತಾ ಹೋಗಿ ಗೆಲ್ತಾರೋ ಬಿಡ್ತಾರೋ ಬೇರೆ, ಪಾರ್ಟಿಸಿಪೇಷನ್ ಮುಖ್ಯ. ಯಾವತ್ತು ಕೂಡ ನಾವು ಈಗಿನ ಮಕ್ಳಂದ್ರೆ ಪ್ರೈಸ್ ಬರ್ಬೇಕು, ನಾವ್ ಯಾವ್ದಕ್ಕೆ ಸೇರಿದ್ರು ಕೂಡ ಅದಕ್ಕೆ ಪೋಷಕರು ಕೂಡ ಕೆಲವರು ಒತ್ತಡವನ್ನ ಹಾಕ್ತಾರೆ, ಪ್ರೈಸ್ ಬಂದಿರ ಬೈವಂತ ಈ ರೀತಿಯಾಗಿ ಮಾಡ್ರೆ ಪ್ರೈಸ್ ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಮುಖ್ಯ ಅನ್ನೋದು ನಾಗೇಶ್ ಅವರು ಹೇಳ್ತಾರೆ ಬಂತ. ನಾಗೇಶ್ ಅವರು ಹಾಗೆ ಈಗೇನು ಕಾರ್ಯಕ್ರಮದ ಕೊನೆಯ ಹಂತ ಬರುವಂತದ್ದು, ಈ ಸಂದರ್ಭದಲ್ಲಿ ಕೊನೆಯದಾಗಿ ಯಾವ ಹಾಡನ್ನ ಇಟ್ಟವ? ಎಲ್ಲಾದ್ರೂ ನೆನ್ಸ್ಕೊಂಡು ಶೃಂಗೇರಿ ಶಾರದಮ್ಮ ಮರೆತ್ರೆ ತಪ್ಪು. ಸೊ ನಂದು ಶೃಂಗೇರಿ ಶಾರದಮ್ಮನ ನೆನ್ಸ್ಕೊಳ್ಳೋಣ. ಭಾವದೆಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಭಾವದೆಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಹೃದಯ ಹಾಡಿತು ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಭಾವದೆಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಹೃದಯ ಹಾಡಿತು ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ. ನನ್ನಯ ಮನವಿಂದು ಶಾರದೆ ಸದನ, ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ. ನನ್ನಯ ಮನವಿಂದು ಶಾರದೆ ಸದನ, ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ. ರೋಮಾಂಚನ ತಾಯಿ ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಭಾವದೆಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಹೃದಯ ಹಾಡಿತು ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಹೇಗಿತ್ತು ಅಂದ್ರೆ ಬಹುಶಃ ತನ್ನ ಅದ್ಭುತವಾದ ಕಂಠದ ಮೂಲಕ ಶಾರದೇನೆ ಇಲ್ಲಿಗೆ ಕರೆದುಕೊಂಡ ರೀತಿಯಲ್ಲಿ ಅತ್ಯಂತ ಸುಂದರವಾಗಿ ಒಂದು ಹಾಡನ್ನು ಹೇಳಿದ್ದೀರಾ. ಖಂಡಿತ. ಸೊ ನಿಮ್ಗೆ ಈ ಒಂದು ಸಂಗೀತ ಒಂದು ಎಷ್ಟು ಪ್ರಿಯ ಅಂತ ನಿಮ್ಮ ಒಂದು ವಾಯ್ಸ್ ಅಲ್ಲಿ ಈ ಹಾಡಲ್ಲ ಅವರು ಹೇಳಿದಂತ 3 ಹಾಡುಗಳನ್ನ ಕೂಡ ನೋಡಿದ್ರೆ ಒಂದೊಂದು ಹಾಡು ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಇರುವಂತದ್ದು. ಎಲ್ಲಾ ಇದಕ್ಕೂ ಕೂಡ ಕೇವಲ ಯಾವುದೇ ಒಂದು ಝೋನಲ್ಲಿ ಇದಾಗದೆ ಸ್ಟಿಕನ್ ಆಗದೆ ಎಲ್ಲಾ ಹಾಡುಗಳನ್ನು ಕೂಡ ಅತ್ಯಂತ ಅದ್ಭುತವಾಗಿ ಹೇಳಕ್ಕೆ ಪೂರಕ ಧನ್ಯವಾದಗಳು. ಸೊ ಹಾಗೆ ನೆಕ್ಸ್ಟ್ ನಮ್ಮ ವರ್ಷಿಣಿ ಅವರು ರೆಡಿ ಆಗಿದ್ದಾರೆ ಇನ್ನೊಂದು ಹಾಡು ಹೇಳಕ್ಕೆ. ಭಾರಿ ಸೇರಿ ಮಾತಕ್ಕೂ ಭಾರಿ ಕಡಿಮೆ ಅನ್ಕೊಂಡಿದ್ರು, ಬಟ್ ಆದ್ರೂ ಕೂಡ ಆ ಹಾಡಿನಲ್ಲಿ ಇದೆಯಲ್ಲ ಒಂದು ಇಂಟ್ರೆಸ್ಟ್ ಆಗಿರ್ಬೋದು, ಆ ವಾಯ್ಸ್ ಇದೆಯಲ್ಲ ಅತ್ಯದ್ಭುತ. ಹಾಗೆ ವರ್ಷಿಣಿ ಈ ಸಂದರ್ಭದಲ್ಲಿ ಯಾವ ಹಾಡನ್ನ ಎಲ್ಲರಿಗೂ ಕೂಡ ಈ ಗಣೇಶ ಹಬ್ಬದ ಸಮಯ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀರಾ? ಈಗ ರಾಧೆ ಬಗ್ಗೆ ಒಂದು ಲೋಕದ ಕಣ್ಣಿಗೆ ಒಬ್ರು ಶಾರದನ ಕರ್ಕೊಂಡ್ ಬರ್ತಾ ಇದಾರೆ, ಇನ್ನೊಬ್ರು ರಾಧೆನ ಕರ್ಕೊಂಡ್ ಬರ್ತಾ ಇದ್ದಾರೆ. ದೇವ್ರು ಎಲ್ಲಾ ದೇವ್ರನ್ನು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ವರ್ಷಿಣಿ ಈಗ ವೇದಿಕೆ ನಿಮಗೆ.
ಮಹಾಪ್ರವಾಹ ತಡೆಯುವರಿಲ್ಲ ಪಾತ್ರವೀರದ ತೊರೆ ಪ್ರೀತಿ ಪಾತ್ರವೀರದ ತೊರೆ ಪ್ರೀತಿ ತೊರೆದರು ತನ್ನ ತೊರೆಯದು ಪ್ರಿಯನ ತೊರೆದರು ತನ್ನ ತೊರೆಯದು ಪ್ರಿಯನ ರಾಧೆಯ ಪ್ರೀತಿಯ ರೀತಿ ಇದು ರಾಧೆಯ ಪ್ರೀತಿಯ ರೀತಿ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು. ಒಬ್ಬರು ಅದ್ಭುತವಾಗಿ ಶಾರದೆಯನ್ನ ಕರೆತಂದ್ರು, ಹೌದು. ಇನ್ನೊಬ್ರು ಇನ್ನೂ ಅದ್ಭುತವಾಗಿ ಶಾರದೆಯ ಜೊತೆಗೆ ಏನು ರಾಧೆಯ ಜೊತೆಗೆ ಕೃಷ್ಣನ ಕೂಡ ಕರೆತಂದ್ರು. ಕೃಷ್ಣ ರಾಧ ಪ್ರೇಮ ಯಾವತ್ತೂ ಕೂಡ ಜನಜನಿತವಾಗಿರುವಂತದ್ದು. ಯಾವತ್ತೂ ಕೂಡ ಒಂದು ಪ್ರೇಮ ಗೀತೆ ಪ್ರೇಮ ಕಾವ್ಯ ಅಂತ ಹೇಳುವಾಗ ಕೃಷ್ಣ ರಾಧೆಯನ್ನೇ ನೆನ್ಪು ಮಾಡ್ಕೊಳ್ತಾರೆ. ನನಗೆ ಅತ್ಯಂತ ಪ್ರಿಯವಾದಂತಹ ಒಂದು ಹಾಡನ್ನ ಹೇಳಿದ್ದಕ್ಕೆ ತಮಗೆ ವಿಶೇಷವಾಗಿ ವರ್ಷಿಣಿಯರಿಗೆ ಧನ್ಯವಾದಗಳು. ಹಾಗೆ ಈಗ ಒಂದು ಮೆಲೋಡಿ ಸಾಂಗ್ ಆಯ್ತು, ಶಾಸ್ತ್ರೀಯ ಎಲ್ಲ ಕೇಳೋದು. ಹಾಗೆ ನಮ್ಮ ಫೈರ್ ಬ್ರ್ಯಾಂಡ್ ಅಂತ ಬಂದ್ರೆ ನಮಗೆ ನೆನಪಿಗೆ ಬರೋದು ಪೂಜಾ. ಈಗ ಏನಾದ್ರು ಫೈರ್ ಆಗಿ ಹೇಳ್ತಾರ ಅಥವಾ ಏನಾದ್ರು ಮೆಲೋಡಿ ಒಂದು ಬಾರಿ ಕ್ಯೂರಿಯಾಸಿಟಿ ಇದೆ. ಪೂಜಾ, ಈಗ ಕೊನೆಯದಾಗಿ ಯಾವ ಸಾಂಗ್ ಹೇಳಕ್ ಇಷ್ಟಪಡ್ತೀರಾ? ಜನಪದನೇ ತುಂಬಾ ಇಷ್ಟ ಆಗಿದ್ರಿಂದ ಜನಪದ ಅಂದ್ರೆ ಪೂಜಾ, ಪೂಜಾ ಅಂದ್ರೆ ಬ್ರ್ಯಾಂಡ್ ಅಂತರ ಮಲೆನಾಡು ಭಾಗದಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಹರಗರ ಪರಶಿವ ಗುರುದೇವ ಸಿರಿಗೆಯ ಮಲ್ಲಯ್ಯಾರಂತೆ ಮಲ್ಲರಾಯ ಅನಮ್ಮ ಮುಕ್ಕಣ್ಣ ಮಲ್ಲಯ್ಯಾರಂತೆ ಮಲ್ಲರಾಯ ಹರಗರ ಪರಶಿವ ಗುರುದೇವ ಸಿರಿಗೆಯ ಮಲ್ಲಯ್ಯಾರಂತೆ ಮಲ್ಲರಾಯ ಅನಮ್ಮ ಮುಕ್ಕಣ್ಣ ಮಲ್ಲಯ್ಯಾರಂತೆ ಮಲ್ಲರಾಯ ಗಂಗದೇವಿಯ ತರಬೇಕಂತೆ ಶಿವರಾಯ ತುಂಗಭದ್ರಾ ನದಿಗೆ ಬಂದು ಮಲ್ಲರಾಯ ತುಂಗಭದ್ರಾ ನದಿಗೆ ಬಂದು ಶಿವರಾಯ ಧ್ಯಾನನ್ನೇಮಗಳ ಮಾಡಿದರಂತೆ ಮಲ್ಲರಾಯ ಅವರು ಧ್ಯಾನನ್ನೇಮಗಳ ಮಾಡಿದರಂತೆ ಮಲ್ಲರಾಯ ಹರಗರ ಪರಶಿವ ಗುರುದೇವ ಸಿರಿಗೆಯ ಮಲ್ಲಯ್ಯಾರಂತೆ ಮಲ್ಲರಾಯ ಅನಮ್ಮ ಮುಕ್ಕಣ್ಣ ಮಲ್ಲಯ್ಯಾರಂತೆ ಮಲ್ಲರಾಯ ಗಂಗದೇವಿ ಗುರುಮಠಕ್ಕೆ ಬಂದು ಶಿವರಾಯ ರಾಜ ಧರ್ಮ ಬೇಡಿದರಂತೆ ಮಲ್ಲರಾಯ ಯಾರೆಣ್ಣೆ ಮನೆಯ ಒಳಗೆ ಗಂಗೆ ಬಾರೆ ಎಣ್ಣೆ ಯಾರೆಣ್ಣೆ ಮನೆಯ ಒಳಗೆ ಗಂಗೆ ಬಾರೆ ಹರಿನಿಗೆ ದಾನ ಶಿವನಿಗೆ ದಾನ ನೀಡುವಾರೆ ಹರಿನಿಗೆ ದಾನ ಶಿವನಿಗೆ ದಾನ ನೀಡುವಾರೆ ಹರಗರ ಪರಶಿವ ಗುರುದೇವ ಸಿರಿಗೆಯ ಮಲ್ಲಯ್ಯಾರಂತೆ ಮಲ್ಲರಾಯ ಅನಮ್ಮ ಮುಕ್ಕಣ್ಣ ಮಲ್ಲಯ್ಯಾರಂತೆ ಮಲ್ಲರಾಯ ಸಿರಿಗೆಯ ಮಲ್ಲಯ್ಯಾರಂತೆ ಮಲ್ಲರಾಯ ಅನಮ್ಮ ಮುಕ್ಕಣ್ಣ ಮಲ್ಲಯ್ಯಾರಂತೆ ಮಲ್ಲರಾಯ. ಈಗ ಅವಾಗ ನಾನು ಮಾತಾಡ್ತಾ ಹೇಳಿದೆ ಜಾನಪದ ಗೀತೆಗೆ ಒಂಥರ ಮಲೆನಾಡು ಭಾಗದಲ್ಲಿ ಬ್ರ್ಯಾಂಡ್ ಇದ್ದಾಗೆ ಪೂಜಾ ಅಂತ. ಯಾಕಂದ್ರೆ ಕೇವಲ ಒಂದು ವಾಯ್ಸ್ ಆಗಿರ್ಬೋದು ಅದು ಇದು ಮಾತ್ರ ಅಲ್ಲ, ಅವ್ರು ಬಾರಿಸುವಂತಹ ಕಂದರದ ಸ್ಟೈಲ್ ಹೇಗಿದೆ ಅಂದ್ರೆ ಆ ವಾಯ್ಸ್ ಗೆ ತಕ್ಕ ಹಾಗೆ ಎಷ್ಟು ಅದ್ಭುತವಾಗಿ ಬರುತ್ತಂದ್ರೆ ಬಹುಶಃ ಇದು ಒಂಥರ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಜಾನಪದಕ್ಕೆ ಕಂಜರ ಇವೆಲ್ಲ ಒಂದು ಬಹಳ ಮುಖ್ಯ. ಅದನ್ನು ಕೂಡ ಅಷ್ಟೇ ಅತ್ಯದ್ಭುತವಾಗಿ ಬಾರಿಸಿರುವಂತದ್ದು. ನಿಮ್ಗೆ ಪೂರ್ವಕವಾಗಿ ನಮ್ಮ ಕಡೆಯಿಂದ ಧನ್ಯವಾದ. ಆ ಯಶಸ್ಸಿನ ಹಾದಿ ಇನ್ನಷ್ಟು ಮುಂದೆ ಹೋಗ್ಲಿ ಅಂತ ಕೂಡ ಆಶಿಸ್ತೀವಿ.
ಹಾಗೆ ನಮ್ಮ ಎಲ್ಲರದ್ದು ಆಯ್ತು. ಈಗ ಒಂದ್ ಕಡೆ ಶಾಸ್ತ್ರೀಯ ಸಂಗೀತ ನೋಡುದು, ಭಾವಗೀತೆ, ಇನ್ನೊಂದ್ ಕಡೆ ಜಾನಪದ ಗೀತೆ ಎಲ್ಲ ನೋಡುದು. ಈಗ ನಮ್ಮ ಸೌರವಣ್ಣ ಕಾಯ್ತಾ ಇದ್ದಾರೆ. ನಾನ್ ಯಾವ್ದು ಹೇಳಿ, ಯಾವತ್ತೂ ಕೂಡ ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಇಲ್ಲೆಲ್ಲ 3 ಜನ ಹೆಣ್ಮಕ್ಳು ಈ ವಿಚಾರದಲ್ಲಿ ನಮ್ಮ ಸೌರವಣ್ಣ ಭಯಂಕರ ಸ್ಮೈಲ್ ಇದೆಯಲ್ಲ, ಆ ಸ್ಮೈಲ್ ಅಲ್ಲೇ ಒಂದು ಸ್ಟ್ರಾಂಗೆಸ್ಟ್ ಏನು ಗೊತ್ತಾಗ. ಸೌರವ್, ಕೊನೆಯದಾಗಿ ಯಾವ ಸಂಘ ಈ ಸಂದರ್ಭದಲ್ಲಿ ನೀಲನ ಬಾಕೆ ಅಂತ ಒಂದು ಭಾವಗೀತೆ ಭಾವಗೀತೆಗಳ ಕಿಂಗು ಈಗ ಭಾವನೆಗೆ ಲಗ್ಗೆ ಇಡಕ್ಕೆ ರೆಡಿ ಆಗಿದ್ದಾರೆ. ನೀಲನ ಕಣ್ಣಂಚಲಿ ಬಿಗಿದೆಯ ನೀಲಮೇಘ ಶ್ಯಾಮನನ್ನು, ನೀಲಮೇಘ ಶ್ಯಾಮನನ್ನು ಮಧುಮಂಚಕ್ಕೆ ಕರೆದೆಯ, ಮಧುಮಂಚಕ್ಕೆ ಕರೆದೆಯ ನೀಲನಭಕ್ಕೆ ನೂಲಯೇಣಿ ಕಣ್ಣಂಚಲಿ ಬಿಗಿದೆಯ ನೀಲಮೇಘ ಶ್ಯಾಮನನ್ನು, ನೀಲಮೇಘ ಶ್ಯಾಮನನ್ನು ಮಧುಮಂಚಕ್ಕೆ ಕರೆದೆಯ, ಮಧುಮಂಚಕ್ಕೆ ಕರೆದೆಯ ನೀಲನಭಕ್ಕೆ ನೂಲಯೇಣಿ ಕಣ್ಣಂಚಲಿ ಬಿಗಿದೆಯ. ಕಾಣುವೆದೆಗೆ ಮುದವ ಸುರಿದು ಪ್ರಣಯ ಗೀತೆ ಸೃಜಿಸಿದೆ, ಕಾಣುವೆದೆಗೆ ಮುದವ ಸುರಿದು ಪ್ರಣಯ ಗೀತೆ ಸೃಜಿಸಿದೆ, ಸುಪ್ತ ಭಾವ ಸೆರೆಯ ಬಿಗಿದು, ಸುಪ್ತ ಭಾವ ಸೆರೆಯ ಬಿಗಿದು ಶ್ಯಾಮನೆದೆಯಲಿ ಹುದುಗಿದೆ, ಶ್ಯಾಮನೆದೆಯಲಿ ಹುದುಗಿದೆ ನೀಲನಭಕ್ಕೆ ನೂಲಯೇಣಿ ಕಣ್ಣಂಚಲಿ ಬಿಗಿದೆಯ ನೀಲಮೇಘ ಶ್ಯಾಮನನ್ನು, ನೀಲಮೇಘ ಶ್ಯಾಮನನ್ನು ಮಧುಮಂಚಕ್ಕೆ ಕರೆದೆಯ, ಮಧುಮಂಚಕ್ಕೆ ಕರೆದೆಯ ನೀಲನಭಕ್ಕೆ ನೂಲಯೇಣಿ ಕಣ್ಣಂಚಲಿ ಬಿಗಿದೆಯ, ಕಣ್ಣಂಚಲಿ ಬಿಗಿದೆಯ, ಕಣ್ಣಂಚಲಿ ಬಿಗಿದೆಯ. ಹೇಗೆ ಆವೇಶದಲ್ಲಿ ಒಂದು ಕಾಮನಬಿಲ್ಲು ರಂಗಾಗಿ ಕಾಣುತ್ತೋ, ಎಲ್ಲರ ಕಣ್ಣಿಗೆ ಒಂದು ಎಷ್ಟು ಚೆನ್ನಾಗಿ ಕಾಣುತ್ತೋ, ಅದೇ ರೀತಿ ನಮ್ಮ ಸೌರವ್ ಅವರ ಸಾಂಗ್ ಕೂಡ ಸ್ಮೈಲ್ ಎಷ್ಟು ಚೆನ್ನಾಗಿತ್ತು. ನಾವು ಯಾವುದೇ ಹಾಡ್ ಬಗ್ಗೆ ಮಾತಾಡ್ಬೇಕು ಮೊದಲು ಅವನ ಒಂದು ಸ್ಮೈಲ್ ಬಗ್ಗೆ ಮಾತಾಡ್ಲೇಬೇಕು. ಆ ಮುಗ್ಧ ಮನಸ್ಸು ಈಗಲೂ ಎಷ್ಟು ಚೆನ್ನಾಗಿರುತ್ತೆ. ಆದ್ರೆ ಅವನ ಸಾಂಗ್ ಯಾವ್ದು ಈ ಸಾಂಗ್ ಗಿಂತ ಈ ಸಾಂಗ್ ಚೆನ್ನಾಗಿದೆ, ಈ ಸಾಂಗ್ ಗಿಂತ ಈ ಸಾಂಗ್ ಒಂದ್ರಕ್ಕಿಂತ ಒಂದು ಯಾವ್ದು ಸಾಂಗ್ ಅನ್ನ ಕೂಡ ಅತ್ಯಂತ ಎಂಜಾಯ್ ಮಾಡ್ಕೊಂಡು ಹೇಳುವಂತ. ಇಷ್ಟೆಲ್ಲ ಸಾಂಗ್ ಕೇಳುವಾಗ ನಮಗೆ ನಿಜವಾಗ್ಲೂ ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಎಲ್ಲರೂ ಕೂಡ 3 ಸಾಂಗ್ ಹೇಳಿದ್ರು ಒಬ್ರಿಗಿಂತ ಒಬ್ರು ಜಾನಪದ, ಭಾವಗೀತೆ ಎಲ್ಲಾ ರೀತಿಯ ಹಾಡುಗಳನ್ನು ಕೂಡ ಒಂದೇ ವೇದಿಕೆಯಲ್ಲಿ ತರುವ ಒಂದು ಸಣ್ಣ ಪ್ರಯತ್ನವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಹೌದು. ಸೊ ನಿಮ್ಗೆ ಆ ದೇವರು ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ಒಂದು ಯಶಸ್ಸಿನ ಹಾದಿಯಲ್ಲಿ ಯಾವುದೇ ಒಂದು ವಿಘ್ನ ಇದ್ರೂ ಕೂಡ ವಿನಾಶಕ ವಿಘ್ನ ವಿನಾಯಕ ನಿಮ್ಮ ಒಂದು ಜೀವನ ಪಥದಲ್ಲಿ ಅದೆಲ್ಲ ವಿಘ್ನವನ್ನ ನಿರ್ವಿಘ್ನ ಮಾಡಿ ನೀವು ಇನ್ನೂ ಕೂಡ ಯಶಸ್ಸಿನ ಒಂದು ಉತ್ತುಂಗದಲ್ಲಿ ಹೋಗ್ಬೇಕು. ನಿಮ್ಮ ಒಂದು ಪ್ರತಿಭೆ ಇದು ನಮ್ಮ ಒಂದು ಮಲೆನಾಡಿಗೆ ಮಾತ್ರ ಮೀಸಲಾತಿ ಅಲ್ಲ, ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರತಿಭೆಗಳು ಬೆಳೆಯುವಂತ ಆಗ್ಬೇಕು. ಯಾಕಂದ್ರೆ ಸಾಧನೆ
ಸಾಧನೆಯ ಹಾದಿ ನಿಮ್ಗೆ ಇನ್ನೂ ಕೂಡ ತುಂಬಾ ಇದೆ. ಯಾವತ್ತೂ ಕೂಡ ನೀವು ಒಂದು ಸಲ ನಾವು ಈ ತರ ಹಾಡ್ತಾ ಇದೀವಿ ಅನ್ನೋ ಒಂದು ಆ ಒಂದು ಮೈಂಡ್ ಸೆಟ್ ಅನ್ನ ಬೆಳೆಸ್ಕೊಳ್ಳದೆ ಇನ್ನೂ ಕೂಡ ಜಾಸ್ತಿ ಕಲೀರಿ. ನಿಮ್ಮ ಒಂದು ಯಶಸ್ಸಿನ ಪಯಣ ಹೀಗೆ ಮುಂದುವರಿಲಿ ಅಂತ ಆಶಿಸ್ತೇವೆ. ಜೊತೆಗೆ ಇವೇನು ಗಜವರ್ಧನ ಶ್ರೀ ಗಣೇಶ ಹಬ್ಬದ ಸಿಹಿ ಅಡುಗೆಯಂತೆ ನಿಮ್ಮ ಜೀವನ, ನಿಮ್ಮ ಭವಿಷ್ಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಿಹಿಯಾಗಿರಲಿ ಎಂದು ಈ ಒಂದು ಸಂದರ್ಭದಲ್ಲಿ ಆಶಿಸುತ್ತೇವೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬಹಳ ಸುಶ್ರಾವ್ಯವಾಗಿ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಹಾಡು ಹೇಳಿದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀವಿ. ಮತ್ತೊಮ್ಮೆ ಇಂತಹ ಮಲೆನಾಡ ಪ್ರತಿಭೆಗಳೊಂದಿಗೆ ನಿಮ್ಮ ಎದುರು ಬರ್ತೀವಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಸಹ್ಯಾದ್ರಿ ಸಮಾಚಾರ. ಧನ್ಯವಾದಗಳು.